ಸಿಂಹರಾಶಿ ಭೂಮಿಗೆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಮಾನದಲ್ಲಿ ಏನೋ ಒಳ್ಳೆಯದಾಗುತ್ತೆ ಅನ್ನುವಂತಹ ಶುಭ ವಾರ್ತೆ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತೆ. ಮನಸ್ಸಿಗೆ ವ್ಯವಹಾರದಲ್ಲಿ ಏನೋ ಅನುಕೂಲ ಆಗ್ತಾ ಇದೆ ಅನ್ನುವಂತಹ ಒಂದು ನಂಬಿಕೆ ಹೆಚ್ಚಾಗುವಂಥದ್ದು. ಸ್ನೇಹಿತರ ಸಂಬಂಧಗಳು ಹೆಚ್ಚಾಗ್ತಕ್ಕಂಥದ್ದು. ಅವರ ಜೊತೆ ಬಹಳ ಜಾಗರೂಕವಾಗಿ ಇರಬೇಕಾದಂಥದ್ದು. ತುಂಬ ಆತ್ಮೀಯರಾದಾಗ ಸಲುಗೆ ಬೆಳಿಬೋದು. ಅದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರುವ ಹಾಗೆ ಗಮನಿಸ್ಕೊಳ್ಬೇಕಾದಂಥದ್ದು. ಸಾಯಂಕಾಲದ ಹೊತ್ತಿಗೆ ಏನೋ ಒಂದು ರೀತಿಯ ಮಾನಸಿಕವಾದಂತಹ ವೇದನೆ ನಿಮ್ಮನ್ನು ಕಾಡುವಂಥದ್ದು. ವ್ಯವಹಾರದಲ್ಲಿ ಸಮಾಧಾನ, ಜೀವನದಲ್ಲಿ ಸಮಾಧಾನ, ಇದು ಯಾವುದೂ ಕೂಡ ಇಲ್ಲದೇ ಇರುವ ಹಾಗೆ ಆಗುವಂಥದ್ದು. ಶಾಂತಿಪ್ರದ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ಸಣ್ಣದಾಗಿ ಗುರಿ ಸಾಧನೆಯನ್ನು ಮಾಡುವುದರ ಮುಖಾಂತರ ಮನಸ್ಸಿಗೆ ಸಂತೋಷ ಆಗತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅಧಿಕವಾದಂತಹ ಲಾಭ ಸಿಕ್ಕತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿರ್ತೀರಿ. ಖಂಡಿತವಾಗಿ ಅದು ಸುಳ್ಳಾಗುವಂಥದ್ದಾಗತ್ತೆ. ಎಲ್ಲ ಕೆಲಸಗಳಲ್ಲಿ ವಿಶೇಷವಾದಂತಹ ಉತ್ಸಾಹ, ಬಿಡುವಿಲ್ಲದೆ ಇರತಕ್ಕಂತಹ ಕಾರ್ಯಗೌರವ ಇವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಇರುವಂಥದ್ದಾಗತ್ತೆ. ಹಿರಿಯರು ಮತ್ತು ಸಹೋದರರು ಮಾತಿನ ವೈಮನಸ್ಯವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ದೊಡ್ಡವರ ಜೊತೆಯಲ್ಲಿ ಆಡ್ತಕ್ಕಂತಹ ಮಾತು ನಿಮಗೆ ಏನೋ ಒಂದು ರೀತಿಯಲ್ಲಿ ಕಠಿಣವಾಗಿ ಕಹಿಯಾಗಿ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ. ಸಮಾಜದಲ್ಲಿ ಹಲವಾರು ಜನಕ್ಕೆ ನಿಮ್ಮ ಕಾರ್ಯಕ್ಷೇತ್ರದ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಒಂದು ಸಣ್ಣ ಪ್ರಯತ್ನ ನಿಮ್ಮದಾಗಬೇಕಾದಂಥದ್ದು. ನಿಮ್ಮ ಖುಷಿಗೋಸ್ಕರವಾಗಿ ಹೆಚ್ಚು ಹಣವನ್ನು ನೀವು ಖರ್ಚು ಮಾಡ್ತಕ್ಕಂಥದ್ದಾಗತ್ತೆ. ಇದೆಲ್ಲದರ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕಾದಂಥದ್ದು. ವೈರೋಚನಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಖಾಸಗಿ ಕ್ಷೇತ್ರದಲ್ಲಿ ನೌಕರಿಯನ್ನು ಮಾಡ್ತಕ್ಕಂಥವ್ರಿಗೆ ನಿಮ್ಮ ಉದ್ಯೋಗದ ಬಗ್ಗೆ ಏನೋ ಒಂದು ರೀತಿಯ ಭಯ ಹುಟ್ಟುವಂತಹ ದಿವಸ. ಎಲ್ಲಿ ನನ್ನ ಉದ್ಯೋಗ ನಷ್ಟ ಆಗ್ಬಿಡುತ್ತೋ, ಮುಂದೆ ನನ್ನ ಜೀವನ ಹೇಗೆ, ಬೇರೆ ಏನನ್ನು ನಾನು ಆಶ್ರಯ ಮಾಡಬೇಕು, ಇವೆಲ್ಲ ಆಲೋಚನೆಗಳು ಮನಸ್ಸಿಗೆ ಬರುವಂಥದ್ದಾಗುತ್ತೆ. ಅಜೀರ್ಣದ ಸಮಸ್ಯೆ, ಹೊಟ್ಟೆ ನೋವು, ಇದರಿಂದ ಸ್ವಲ್ಪ ಒದ್ದಾಡಬೇಕಾದಂತಹ ಪರಿಸ್ಥಿತಿ. ನಿಮ್ಮಲ್ಲಿ ಕೆಟ್ಟ ಅಭ್ಯಾಸಗಳೇನಾದರೂ ಇದ್ದರೆ, ದುಶ್ಚಟಗಳಿದ್ದರೆ ಅದರಿಂದ ಹೊರಬರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇಲ್ಲದೇ ಇದ್ದರೆ ದೊಡ್ಡದಾದಂತಹ ಸಮಸ್ಯೆಯನ್ನು ಅನುಭವಿಸಬೇಕಾದಂಥದ್ದು. ರಹಸ್ಯ ಶತ್ರುಗಳ ಬಗ್ಗೆ ಎಚ್ಚರ ಇರಲಿ. ಅಂದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧವಾದಂತಹ ಕೆಲವು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅದು ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ನಿಮಗೆ ತೊಂದರೆಯನ್ನು ಮಾಡಬಹುದು ಅಂತ ಅರ್ಥ. ಜೀವಕ್ಕೆ ಕುತ್ತು ಬರತಕ್ಕಂತಹ ಸಾಧ್ಯತೆಗಳು ಇರಬಹುದು, ಗಮನಿಸಬೇಕಾದಂಥದ್ದು. ವಾಹನ ಚಾಲನೆ ಅಥವಾ ದೂರದೂರಿನ ಪ್ರಯಾಣ ಇದು ಯಾವುದೂ ಕೂಡ ಬೇಡ ಅಂತ ಅರ್ಥ. ವಾಯವ್ಯಾಸ್ತ್ರ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಸಿಕ್ಕುವಂಥದ್ದು. ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ಅಥವಾ ಕಾನೂನಾತ್ಮಕವಾದಂತಹ ಕೆಲವು ವಿಚಾರದಲ್ಲಿ ಜಯ ನಿಮ್ಮ ಪರವಾಗಿ ಸಿಕ್ಕಬಹುದು ಅನ್ನುವ ಸೂಚನೆಗಳು ಸಿಗ್ತಾ ಹೋಗುತ್ತೆ. ಅದಕ್ಕೆ ಪೂರಕವಾಗಿ ನೀವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾದಂತಹದ್ದು. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನುವಂಥದ್ದು ಉಡುಗೊರೆಯ ರೂಪದಲ್ಲಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಅದೃಷ್ಟ ಒಲಿದಾಗ ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ಬದಲಾವಣೆಗಳು ಆಗ್ತಾ ಹೋಗಬಹುದು ಅನ್ನೋದಕ್ಕೆಲ್ಲ ಕೆಲವು ಸಾಕ್ಷಿ ಆಗುತ್ತೆ. ಇದನ್ನೆಲ್ಲ ಗಮನಿಸ್ಕೊಳ್ಬೇಕು. ಹಳದಿ ಬಣ್ಣದ ಬಟ್ಟೆಯನ್ನು ಧಾರಣೆ ಮಾಡಿ ಪ್ರಯಾಣವನ್ನು ಮಾಡಿ ಶುಭ ಇರುವಂಥದ್ದು. ಮಕ್ಕಳಿಗೆ ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಕಿರಿಕಿರಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಾರಾಯಣಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.